ಒಂದು ಭಕ್ತಿಗೀತೆ. ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ. ಈ ಗೀತೆ ತೆಲುಗಿನ ಗೀತೆ, ತ್ಯಾಗರಾಜರದು. ಕುವೆಂಪು ಅವರು ದೇವರಲ್ಲಿ ಅಪಾರ ನಂಬಿಕೆ ಉಳ್ಳವರು ಎಂಬುದಾಗಿ ಅವರ ಭಾವಗೀತೆಗಳೇ ಹೇಳುತ್ತವೆ. ಆ ಭಾವಗೀತೆಗಳಲ್ಲಿ ದೈವಿಕ ಭಾವದ ಅಂತರಾರ್ಥ ನಮ್ಮ ಹೃದಯಗಳನ್ನು ಸೆಳೆದು ನಿಲ್ಲಿಸುತ್ತದೆ. ಅವರು ಕೂಡ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ಆಗ ನಾನು ಪೂಜೆ ಮಾಡುವಾಗ ಕೆಲವೊಂದು ಭಕ್ತಿಗೀತೆಗಳನ್ನು ಹಾಡಿ ಆನಂತರ ಮಹಾಮಂಗಳಾರತಿ ಮಾಡ್ತಾಯಿದ್ದೆ. ಕೇಳಿ ಈ ತ್ಯಾಗರಾಜರ ಈ ಗೀತೆಯನ್ನು. ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಪಟ್ಟಾಭಿರಾಮ, ರಾಮ ಸೀತಾಪತಿ, ರಾಮ ನೀವೇ ಗತಿ, ರಾಮ ನೀ ಕುಮೃಕೀರ್ತಿ, ರಾಮ ನೀಚೆ ಚಿಕೀರ್ತಿ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿರಾಮ, ರಾಮ ಕಲ್ಯಾಣ ರಾಮ, ರಾಮ ಸೀತಾಪತಿ, ರಾಮ ನೀವೇ ಗತಿ, ರಾಮ ನೀ ಕುಮೃಕೀರ್ತಿ, ರಾಮ ಜಿಕೆ ಚಿಕೀರ್ತಿ, ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಪಟ್ಟಾಭಿರಾಮ, రామ నీకెవరు చోడు, రామ నీ గంట జోడు, రామ నీకెవరు జోడు, రామ క్రీగంట జోడు, రామ నేను నీవాడు, రామ నాతో మాటాడు, రామ కోదండ రామ, రామ కళ్యాణ రామ, రామ నీకొక్క మాట, రామ నాకొక్క మూట, రామ నీకొక్క మాట, రామ నాకొక్క మూట, రామ నీ పాటే పాట, రామ నీ బాటే బాట, రామ కోదండ రామ, రామ కళ్యాణ రామ, రామ కోదండ రామ, రామ కళ్యాణ రామ, రామ పట్టాభిరామ, రామ నీకొక్క మాట, రామ నాకొక్క మూట, రామ నీ పాటే పాట, రామ నీ బాటే బాట, రామ కోదండ రామ, రామ కళ్యాణ రామ, రామ పట్టాభిరామ, రామ నామే మేలు, రామ చింతనే చాలు, రామ నీవు నన్నేలు, రామ నాయాడే చాలు, రామ నామే మేలు,
ರಾಮ ಚಿಂತನೆ ಚಾಲು, ರಾಮ ನೀವು ನನ್ನೇಲು, ರಾಮ ರಾಯಾಡೆ ಚಾಲು, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿರಾಮ. ರಾಮ ನೈನಂತನೈನೋ, రామ వేరంచలేను, రామ ఎన్నైడనైను, రామ పాయాగలేను, రామ నైనంతనైను, రామ వేరంచలేను, రామ ఎన్నైడనైను, రామ పాయాగలేను, రామ కోదండ రామ, రామ పట్టాభిరామ. రామ విరాజిత రాజా, రామ ముఖజిత రాజా, రామ విరాజిత రాజా, రామ ముఖజిత రాజా, రామ భక్త समाज रक्षित त्यागराज, राम भक्त समाज रक्षित त्यागराज, राम कोदंड राम, राम कल्याण राम, राम पट्टाभिराम, ರಾಮ ಕಲ್ಯಾಣ ರಾಮ. ನೋಡಿ, 78ನೇ ಈ ಇಳಿ ವಯಸ್ಸಿನಲ್ಲಿ ಹಾಡ್ತಾ ಇದ್ದೇನೆ. ಇನ್ನು ಪ್ರಾಯದಲ್ಲಿದ್ದಾಗ ನಾನು ಇದನ್ನು ಹೇಗೆ ಹಾಡಿರಬಹುದು, ಹೇಗೆ ಪೂಜೆ ಮಾಡ್ತಾ ಇದ್ದಿರಬಹುದು ಎಂಬುದನ್ನು ನೀವು ಗ್ರಹಿಸಬೇಕು, ಚಿಂತಿಸಬೇಕು. ಈಗ ರಾಮ ರಾಮ ಅಂದರೆ ಕೆಲವರಿಗಂತೂ ಆಗಲ್ಲ. ಅವರಿಗೇನು ಬೇಕು? ಹಣ 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 ಬೇಕು. ಮೂಲ ಸಂಸ್ಕೃತದಿಂದ, ಮಹಾಭಾರತ ಸಂಸ್ಕೃತ, ಜಯ ಮೂಲ ಜಯ ಹೆಸರಿನಲ್ಲಿತ್ತು. ಅದು ಕನ್ನಡಕ್ಕೆ ಬಂದಾಗ ವಚನ ಭಾರತ ಮೊಟ್ಟ ಮೊದಲ ಬಾರಿ ಕೃಷ್ಣಶಾಸ್ತ್ರಿಗಳು ಅದನ್ನು ಕನ್ನಡಕ್ಕೆ ತಂದಾಗ 55 ಪುಟಗಳು ಪೀಠಿಕೆ ಬರೆದಿದ್ದಾರೆ. ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ವಚನ ಭಾರತ ಬಂದದ್ದು 1950ರಲ್ಲಿ ಪ್ರಕಟವಾಗಿತ್ತು. ಆಗ ನಾನು 4 ವರ್ಷದ ಕೂಸು. ಆ ಕಾಲದಲ್ಲೂ ಕೂಡ ಹಣ ಹಣ ಅಂತ ಇದ್ದಾರೆ ಅಂತ ಬರೀತಾರೆ ಪೀಠಿಕೆಯಲ್ಲಿ. ಹೇಗಾದರೂ ಸರಿಯೇ ಹಣ ಮಾಡಬೇಕಷ್ಟೇ. ದೇವರಿಲ್ಲ, ಧರ್ಮ ಇಲ್ಲ, ರಾಮ ಇಲ್ಲ, ಕೃಷ್ಣ ಇಲ್ಲ. ಹಣ ಮಾಡಬೇಕು, ಹಣ ಮಾಡಿಯೇ ತೀರ್ತಾರೆ ಅಂತ ಹೇಳಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಹೋಗಿ ದೈವಾಂಶ ಸಂಭೂತರಾದ ಮೋದಿಜಿ ಅಂತ ಹೇಳಿದರೆ ಅಕ್ಷರಶಃ ಪರಮ ದೈವ ಭಕ್ತರು. ಮೋದಿಜಿ ಬರದೇ ಹೋಗಿದ್ರೆ ಶ್ರೀಲಂಕಾ, ಪಾಕಿಸ್ತಾನಕ್ಕಿಂತ ಮುಂಚೆನೇ ನಮ್ಮ ದೇಶ ದಿವಾಳಿಯಾಗಿ ಹೋಗ್ತಾ ಇತ್ತು. ದೇವದೂತ, ದೇವಾಂಶ ಸಂಭೂತರಾದ ಮೋದಿಜಿ ಅವರಲ್ಲಿ ತನ್ನ ರೂಪಾತಿಶಯವನ್ನು ಸೃಜಿಸಿಕೊಂಡಿದ್ದಾನೆ ಆ ಭಗವಂತ. ಆದರೆ ಏನು, ಖಾದ್ರಿ ಶಾಮಣ್ಣ ಅವರು ಕನ್ನಡ ಪ್ರಭದಲ್ಲಿ ಬರಿತಾ ಇದ್ದರು. ಇದನ್ನು ಭಾಳ ಹಿಂದೆನೇ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಕೇಳಿ. ಅವರ ಸಂಪಾದಕೀಯದಲ್ಲಿ ಆಗಾಗ್ಗೆ ರಿಪೀಟ್ ಆಗ್ತಾ ಇದ್ದಿದ್ದು, ಅನುರಣಿಸ್ತಾ ಇದ್ದಿದ್ದು ಅಜ್ಞಾನ, ಅನಕ್ಷರತೆ, ಬಡತನ ಈ ದೇಶದ ಮಹಾಶತ್ರುಗಳು ಅಂತ. ಇವರಿಗೇನು ಬೇಕಾಗಿಲ್ಲ, ಹಣ ಬೇಕು, ಪುಕ್ಕಟೆ ಊಟ ಬೇಕು, ಗಂಜಿ ಬೇಕು. ಇದರಲ್ಲಿ ಮೈಗಳ್ರು ಭಾಳ ಇದ್ದಾರೆ.
ಕಾಳಸಂತೆ ಕದೀಮರು ಇವರಿಗೆ ಇನ್ನೊಂದಿಷ್ಟು ಕಷ್ಟ ಆಗಿಬಿಟ್ಟಿದೆ ಕಂಪ್ಯೂಟರ್ ಬಂದು. ಈ ಕಂಪ್ಯೂಟರ್ ಬಂದ್ಬಿಟ್ಟು ಇನ್ನೊಂದಿಷ್ಟು ಕಾಳಸಂತೆ ಕದೀಮರಿಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಈ ಟೆಕ್ನಾಲಜಿ ಬಂದಮೇಲಂತೂ ಅವರಿಗೆ ಅವರ ದಂಧೆ ಭಾಳ ಮೊಟಕಾಗಿದೆ, ಭಾಳ ಕಷ್ಟ ಆಗಿದೆ. ಆದರೂ ಮಾಡ್ತಾರೆ, ಅಲ್ಲಿ ತನಕ ಹೋಗೇ ಬಿಡಲ್ಲ, ಕೊಟ್ಟ ಮೇಲೆ ಬಿಡೋದಲ್ಲಿ. ನಾನು ಆ ಕಾಲದಲ್ಲೇ, ಇನ್ನೂ ಕಂಪ್ಯೂಟರ್ ಬರದೇ ಇದ್ದ ಕಾಲದಲ್ಲೇ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡವನು. ನೇರವಾಗಿ ಹೋಗಿ ಪ್ರಾಮಾಣಿಕ ಆಫೀಸರ್ ಹತ್ರ ಎದುರುಗಡೆ ಕೂತಿದ್ದೆ. ಹಿಂದೆ ಒಂದು ಸಾರಿ ಹೇಳಿದ್ನ ಏನೋ ಗೊತ್ತಿಲ್ಲ. ಆ ಪುಣ್ಯಾತ್ಮನ ಹೆಸರು ದಸ್ತಗೀರ್ ಅಂತ. ಬಂದಿಲ್ಲಿ ಕೂತಿದ್ದೀರಿ, ಭಾಳ ನೀವು ಈ ಪುಸ್ತಕ ತಗೊಂಡು ಓದ್ಕೊಂಡು ಬನ್ನಿ ಸರ್. ಇನ್ನೊಂದು ಸಾರಿ ಬರ್ತೀನಿ ಹಾಗಾರೆ. ಇಲ್ಲ ಈಗ ನೀವು ಬನ್ನಿ ಓದ್ಕೊಂಬನ್ನಿ, ಹೊರಗಡೆ ಕೂತ್ಕೊಂಡು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಂತ ಕೆಲವು ಟಿಕ್ ಮಾಡಿಕೊಟ್ರು. ಓದ್ಕೊಂಡು ಹೊರಗಡೆ ಕೂತ್ಕೊಂಡೆ. ಈಗ ಹೇಳಿ, ಎಲ್ಲೋ ಲೈನ್ ಹೋಗ್ತಾ ಇದೆ ನಡುವೆ ರಸ್ತೆಯಲ್ಲಿ, ಅದರ ಅರ್ಥ ಏನು ಸರ್? ಕಂಪಲ್ಸರಿ ಓವರ್ಟೇಕಿಂಗ್ ಇದು ಪ್ರಹಿಬಿಟೆಡ್. ಇನ್ನೂ ಒಂದು 2-3 ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಎಲ್ಲದಕ್ಕೂ ಸರಿಯಾದ ಉತ್ತರವನ್ನು ಹೇಳಿದೆ. ಮಧ್ಯಾಹ್ನ 3 ಗಂಟೆ ಮೇಲೆ ಬಂದು DL ತೆಗೆದುಕೊಂಡು ಹೋಗಿ ಅಂದರು. DL ತೆಗೆದುಕೊಂಡು ಹೋದಾಗ ಆ ಕ್ಲರ್ಕ್ ಹೇಳ್ತಾರೆ, ಹೋಗಿ ಅವ್ರ ಎದುರುಗಡೆ ಕೂತ್ಕೊಂಡು, ಹೊರಗಡೆ ಭಾಳ ಜನ ಇದ್ದಾರೆ, ಎಲ್ಲ ಕಾಳಸಂತೆಯವರು ಅಂತ ಹೇಳ್ತಾ ಇದ್ದೀರಲ್ರಿ, ನನಗೆ ಯಾರಿಗೂ ಇಲ್ಲಿಗೆ ಬಿಡೋದೇ ಕಷ್ಟ ಅವರು ಅಂದೆ. ಅವಾಗ ಅವರಿಗೆ ಹೇಳಿದೆ, ನೋಡಿ ಸರ್, ನನ್ನಂಥವನಿಗೆ ಪ್ರಾಮಾಣಿಕತೆಯಿಂದ ತಗೊಳ್ಬೇಕು ಅಂತ ಮಾಡಿದ್ದೆ, ಅಂಥವ್ರಿಗೆ ಎದುರುಗಡೆನೇ ಹೋಗಿ ಕೂರಿಸಿದ್ದಾನೆ ಪರಮಾತ್ಮ, ಇದು ಕೆಲವರಿಗೆ ಅರ್ಥ ಆಗಲ್ಲ ಅಂತ ಹೇಳಿದೆ. ಅವನು ಕೈಯಲ್ಲಿ DL ಇಟ್ಟು ಕಳಿಸೋರು. ಅವರು ಅಷ್ಟೇ ಪ್ರಶ್ನೆ ಕೇಳಿಲ್ಲ, ದಸ್ತಗೀರ್ ಹೊರಗಡೆ ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಮಾಡಿದ್ರು, ಅದರಲ್ಲೂ ಪಾಸಾಗಿದ್ದೆ. ಈಗ ಕಂಪ್ಯೂಟರ್ ಬಂದು ಒಂದು ಖಾತೆ ಮಾಡಿಸೋದು, ಮನೆ ರಿಜಿಸ್ಟ್ರೇಷನ್ ಮಾಡಿಸೋದು, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸೋದು, ಯಾವುದೇ ಆಗಲಿ ಭಾಳ ಕಷ್ಟ ಆಗಿದೆ ಕಾಳಸಂತೆ ದಂಧೆಕೋರರಿಗೆ. ಮೋದಿ ಬಂದ ಮೇಲಂತೂ ಇವನು ತಿನ್ನಲ್ಲ, ನಮಗೂ ತಿನ್ನಕ್ಕೆ ಕೊಡಲ್ಲ. ಇದನ್ನು ನೇರವಾಗಿ ಹೇಳಬೇಕು. ರಾಮ ಅಂತೆ, ರಾಮಾಯಣ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬಿಸ್ತಾನ. ಅಂದ ಕೂಡಲೇ ಒಂದು ಪುರಂದರದಾಸರ ಒಂದು ಕೀರ್ತನೆ ಇದೆ, ರಾಮನಾಮ ಪಾಯಸಕ್ಕೆ ತುಪ್ಪನಾಮ ಕೃಷ್ಣನಾಮ ತುಪ್ಪವ ಬೆರೆಸಿ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ. ಇದೆಲ್ಲ ಅರ್ಥ ಆಗೋದಿಲ್ಲ. ಅಜ್ಞಾನ, ಅನಕ್ಷರತೆ ಕೆಳವರ್ಗದ ಜನರಲ್ಲಿ, ಅದನ್ನೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲು ನೋಡ್ತಾ ಇದ್ದಾರೆ. ಆದರೆ ಭಾರತ ಭಗವಂತನಲ್ಲಿದೆ, ಬದುಕಿದೆ ಅನ್ನೋದಕ್ಕೆ ಮೋದಿ ಸಾಕ್ಷಿ ಚೇತನರಾಗಿದ್ದಾರೆ. ಸಂವಿಧಾನ ತಿರುಚಿದ್ದಾರೆ, ಸರ್ವಾಧಿಕಾರ ಮಾಡ್ತಾ ಇದ್ದಾರೆ. ಒಂದು ಹೇಳ್ತಾ ಹೋದರೆ ಬಹಳ ಇದೆ. ಹೀಗೆ ಮಾತನಾಡೋದರಿಂದ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದರಿಂದ 70 ವರ್ಷ ಲೂಟಿ ಹೊಡೆದು ಏನು ಮಾಡಿದ್ದಾರೆ ಎಂಬುದನ್ನು ಯೋಚನೆ ಮಾಡಬೇಕಾಗ್ತದೆ.
ಶುದ್ಧ ಹಸ್ತರಾದ, ನಿಸ್ಪೃಹತೆಯಿಂದ, ನಿಸ್ವಾರ್ಥದಿಂದ ನನ್ನ ದೇಶ ಜನ ಅಂತ ಹಲವಾರು ಯೋಜನೆಗಳನ್ನು ಕಾನೂನು ಪ್ರಕಾರ ಸುಸಂಬದ್ಧವಾಗಿ ಸಮಂಜಸವಾಗಿ ಮೋದಿಜಿ ಮಾಡಿದ್ದಾರೆ. ಅದು ನುಂಗಲಾರದ ತುತ್ತಾಗಿದೆ ಲೂಟಿಕೋರರಿಗೆ, ಅಲ್ಲವೇ? ಹೇಳ್ತಾ ಹೋದರೆ ಬಹಳ ಇದೆ. ನಿಮಗೆಲ್ಲರಿಗೂ ಶ್ರೀರಾಮನ, ಶ್ರೀಕೃಷ್ಣನ, ರಾಮನೂ ಅಷ್ಟೇ, ಕೃಷ್ಣನೂ ಅಷ್ಟೇ, ಈಶ್ವರನೂ ಅಷ್ಟೇ, ಎಲ್ಲ ಅಲೌಕಿಕ ಶಕ್ತಿಯ ಸಾಕಾರ ರೂಪಿಗಳು. ಅವರ ಶಕ್ತಿಯ ಅನುಗ್ರಹ ಸದಾ ಇರಲಿ. ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬ ಯೋಚನೆ ಮಾಡುವ ಶಕ್ತಿಯನ್ನು ನಿಮಗೆ ಕೊಡಲಿ. ಆ ದೇವರ ಅನುಗ್ರಹದ ಮುಂದೆ ಮತ್ಯಾವುದೂ ಇಲ್ಲ.